ಇವತ್ತು ಸ್ವಲ್ಪ ಮಿಸ್ ಆಗಿದ್ರು ಕೂಡ ಇಷ್ಟು ಆರ್ಡರ್ಸ್ ಕ್ಯಾನ್ಸಲ್ ಆಗ್ತಿತ್ತು. ಫ್ಲಿಪ್ಕಾರ್ಟ್ ಅಕೌಂಟ್ ಹೋಲ್ಡ್ ಹೋಗುವಂತ ಚಾನ್ಸ್ ಇರ್ತಿತ್ತು. ವೆಲ್ಕಮ್ ಟು ಅಚ್ಯುತಮ್ ಸ್ಟಾರ್ಟ್ಅಪ್ ಸ್ಟೋರೀಸ್ ಡೇ 2. ಫ್ಲಿಪ್ಕಾರ್ಟ್ ಅಲ್ಲಿ ಬರೋಬ್ಬರಿ 25,000ಕ್ಕೆ ಆರ್ಡರ್ಸ್ ಬಂದಿತ್ತು. ಆದ್ರೆ ನಮ್ಮ ಹತ್ರ ಕಾಟನ್ ಬಾಕ್ಸ್ ಇಲ್ಲದೆ ಕರೆಕ್ಟ್ ಟೈಮ್ಗೆ ಪ್ಯಾಕ್ ಮಾಡೋಕ್ಕಾಗಿರ್ಲಿಲ್ಲ. ಫ್ಲಿಪ್ಕಾರ್ಟ್ ಪಿಕಪ್ ಅವರು ಬಂದಾಗ ನಾವೇ ಹಬ್ಗೆ ತಗೊಬಂದು ಕೊಡ್ತೀವಿ ಅಂತ ಹೇಳಿದ್ವಿ. ಅದಾದ ನಂತರ ಕೊನೆಗೂ ಹಬ್ಗೆ ತಗೊಂಡೋಗಿ ರಿಕ್ವೆಸ್ಟ್ ಮಾಡಿ ಆರ್ಡರ್ನ ಕೊಟ್ಟು ಬಂದ್ವಿ. ಇಷ್ಟೆಲ್ಲ ಲೇಟ್ ಯಾಕೆ ಆಗ್ತಿದೆ ಅಂದ್ರೆ ಕಾಟನ್ ಬಾಕ್ಸ್ ಇಲ್ಲದೆ ಇರೋದ್ರಿಂದ. ಮತ್ತೆ ಎಲ್ಲವನ್ನು ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ಯಾಕೆ ಸೇಲ್ ಮಾಡಲ್ಲ ಅಂದ್ರೆ ಫ್ಲಿಪ್ಕಾರ್ಟ್ ಅವ್ರದ್ದು ಕಮಿಷನ್ ಇರುತ್ತೆ. ಅದಾದ ನಂತರ ಅವ್ರ ಹತ್ರ ಶಿಪ್ಪಿಂಗ್ ಚಾರ್ಜಸ್ ಅಂತ ಫಿಕ್ಸ್ಡ್ ಫೀಸ್ ಅಂತ ಬರೋ ಲಾಭಕ್ಕಿಂತ ಅವ್ರಿಗೆ ಕೊಡುವಂತ ಕಮಿಷನ್ ಆಗಿರ್ಬೋದು ಶಿಪ್ಪಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ನಾವೇ ಡೈರೆಕ್ಟ್ ಆಗಿ ಡೆಲಿವರಿಯನ್ನ ಮಾಡ್ತೀವಿ. ಸೊ ಇನ್ನೇನು ಕಾಟನ್ ಬಾಕ್ಸ್ ರೆಡಿ ಆಗ್ತಿದೆ, ಮತ್ತೆ ಸ್ಟಾಕ್ ಕೂಡ ರೆಡಿ ಆಗ್ತಿದೆ, ಎಲ್ಲ ಫಿಲ್ಟರ್ ಕೂಡ ಆಗ್ತಿದೆ. ಬರೋಬ್ಬರಿ 1000 ಆರ್ಡರ್ಗಳು ಪೆಂಡಿಂಗ್ ಇದೆ. ಆದಷ್ಟು ಬೇಗ ಎಲ್ಲರಿಗೂ ಕೂಡ ಆರ್ಡರ್ಗಳು ಅನ್ನೋದು ಡೆಲಿವರಿ ಆಗುತ್ತೆ. ಡೆಲಿವರಿ ಹಾಕೋದು ತುಂಬಾ ಲೇಟ್ ಆಗ್ತಿದೆ, ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ. ಆದ್ರೆ ಬರೋದೊಂದು 2 ದಿನ ಲೇಟ್ ಆದ್ರೂ ಕೂಡ ಖಂಡಿತವಾಗಿಯೂ ಕೂಡ ಒಳ್ಳೆ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಎಣ್ಣೆ ಬಂದೇ ಬರುತ್ತೆ. ನಿಮ್ಗೆ ಎಷ್ಟೇ ಏರ್ ಫಾಲ್ ಡ್ಯಾಂಡ್ರಫ್ ಇತ್ತು ಅಂದ್ರೂ ಕೂಡ ಜಸ್ಟ್ 1 ಮಂತ್ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಅದರಲ್ಲಿ 2 ಮಾತಿಲ್ಲ. ನಾವು ಸೆಲೆಕ್ಟೆಡ್ ಮರಗಳಿಂದ ಮಾತ್ರ ಕೊಬ್ಬರಿ ಎಣ್ಣೆಯನ್ನು ತೆಗೆಯೋದ್ರಿಂದ ಸ್ಟಾಕ್ ಕಡಿಮೆ ಇದೆ, ಆರ್ಡರ್ಸ್ ಜಾಸ್ತಿ ಬರ್ತಿದೆ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಇಶ್ಯೂ ಆಗ್ತಿದೆ. ಮತ್ತೆ ಆರ್ಡರ್ಸ್ ಒಂದೇ ಸಲ ಜಾಸ್ತಿ ಬಂದಿರೋದ್ರಿಂದ ಡೆಲಿವರಿ ಕೂಡ ಲೇಟ್ ಆಗ್ತಿದೆ. ಮುಂದಿನ ಬಾರಿ ಈ ರೀತಿ ಆಗದೆ ನೋಡ್ಕೊಳ್ತೀವಿ. ಇದು ಇವತ್ತಿನ ನಮ್ಮ ಸ್ಟಾರ್ಟ್ಅಪ್ ಸ್ಟೋರಿ. ಸೊ ತುಂಬಾ ಜನ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಒಂದು ಸ್ಟಾರ್ಟ್ಅಪ್ ಅನ್ನ ಮಾಡಬೇಕು ಅಂತ. ಎಲ್ಲರೂ ಕೂಡ ಶುರು ಮಾಡಿ, ಒಳ್ಳೇದಾಗ್ಲಿ. ಆದ್ರೆ ಹೇಳೋದೊಂದೇ, ನಿಮ್ಗೆ ಏನ್ ಪ್ಯಾಷನ್ ಇರುತ್ತೋ ಅದ್ರ ಬಗ್ಗೆ ಸ್ಟಾರ್ಟ್ಅಪ್ ಮಾಡಿ.